ಗೈಸ್, ವೆಲ್ಕಮ್ ಟು ಶ್ವೇತಾ ಗ್ರಜ್ ವ್ಲಾಗ್ಸ್. ಸೊ ಇವತ್ತೇನಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸಂಡೇ, ಬಟ್ ನಾವು ತಿರುಪತಿಗೆ ಹೋಗ್ತಾ ಇದ್ದೀರಿ. ಸೊ ಇವತ್ತು ಮಾಡ್ತಾ ಇದ್ದೀರಿ, ಇವತ್ತು ಫ್ರೈಡೇ. ಸೊ ಬನ್ನಿ ಡೆಕೋರೇಷನ್ ಹೇಗೆ ಮಾಡಿದ್ದೀರಿ ನಾನು ನೋಡಿಸ್ತೀನಿ. ಸೊ ಈ ಥರ ನಾವು ಮಾಡಿದ್ದೀರಿ ನೋಡಿ ಗೈಸ್, ಡೆಕೋರೇಷನ್ ಹೇಗೆ ಮಾಡಿದ್ದೀರಿ. ಹ್ಯಾಂಡ್ ಮೇಡು ಹ್ಯಾಪಿ ಆ್ಯನಿವರ್ಸರಿ ಅಂತ ಹೌದು, ನಾವೇ ಮಾಡಿದ್ದೀರಿ. ಇದು ಕಾರ್ಡ್ ಅಂತ, ಇದು ಒಳಗೆ ತುಂಬ ಬರ್ತಿದ್ದೀರಿ, ಅದನ್ನು ಆಮೇಲೆ ನೋಡಿಸ್ತೀರಿ. ರಿಬ್ಬನ್ ಹಾಕಿದ್ದೀರಿ. ಆಮೇಲೆ ನಾವು ಒಂದು ಚಿಕ್ಕ ಕೇಕ್ ಮಾಡಿದ್ದೀರಿ, ಕಪ್ ಕೇಕ್ ಥರ ಕೇಕ್, ಚಾಕ್ಲೇಟ್ ತಂದಿದ್ದೀರಿ ನಾವೇ. ಸೊ ಬನ್ನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಗೈಸ್, ಈಗ ನಾವು ಕೆಳಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾರಿ. One, two, three. Open. Wow. Yeah, great. What is this? My grandma. Happy wedding anniversary, mom, dad. Greeting. ಇಲ್ಲ ಈ ಬರ್ದಿರೋದೇನಾ? ಅದೇ ಹ್ಯಾಪಿ ವೆಡ್ಡಿಂಗ್ ಇದು ಲವ್ ಯು ಸೋ ಮಚ್. ಇರು ಅದು ಬಿಚ್ಚಾಗೋದು, ಈ ವಿಡಿಯೋ ಮಾಡ್ತೀನಿ. ಹೇಳ್ರಿ, ನಾನು ಹೇಳ್ತೀರೇನೋ ನಮ್ಕ ಸರ್ಪ್ರೈಸಾಗಿ ನೋಡಿ ಫ್ರೆಂಡ್ಸ್, ಯಾವಾಗ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಮಾಡಿದ್ದಾರೆ, ನನಗಂತೂ ತುಂಬ ಖುಷಿ ಆಯಿತು. ಹೆಂಗೆ ಮಾಡಿದ್ದಾರೆ ಏನೋ ಅಂತ ನೋಡೋಣ. ನನಗೆ ಗೊತ್ತಿಲ್ಲದಿರೋ ಕೇಕ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಪಾಪ ಕೇಕ್ ಹೇಳಿದ್ರು ತರಿಸೋ ಅಂತ, ನಾನು ತರಿಸಿಲ್ಲ. ಜ್ವರ ಬಂದಿದೆ ಗೈಸ್, ನಮ್ಮ ಫೀಸ್ ಎಲ್ಲ ಡಲ್ಲಾಗಿದೆ. ನಾಳೆ ತಿರುಪತಿಗೆ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ಆದ್ಮೇಲೆ ಬ್ಲಾಗ್ನ ಎಡಿಟ್ ಮಾಡಿ ವೆಡ್ಡಿಂಗ್ ಆ್ಯನಿವರ್ಸರಿನ ಅಪ್ಲೋಡ್ ಮಾಡ್ತೀನಿ. ಎಷ್ಟೊಂದು ಬರ್ತವ್ರೆ, ನಾನು ಓದೋದು ಯಾವಾಗ ಎಷ್ಟೊಂದು ಫುಲ್ ಪಡ್ಬಿಟ್ಟವ್ರೆ ಫ್ರೆಂಡ್ಸ್. ಎಕ್ಸಾಮ್ ಕೂಡ ಬರೆಯಲ್ಲ, ಅಷ್ಟೊಂದು ಬರ್ದವಳೆ. ಇಂಗ್ಲೀಷ್ ಆಯ್ತು ಬರ್ದವ್ರೆ ಫ್ರೆಂಡ್ಸ್, ನಾವು ಕನ್ನಡ ಮೀಡಿಯಮ್. Thank you, Banu. Thank you so much. God bless you. I have you both so much. I have this year, this day, this year, and be happy, looking at career as ನಿಮ್ಮ ಪುಣ್ಯ ಒಂಥರ ಅದೇನು ಹೋಯ್ತು ಬನ್ನ ಫೋಟೋ. thanks, class. Ritwik Babel Korean. ठीक है, तरह ही देना ना. Okay, सब कुछ करना. Super. ಮಾಡೋರು ನೋಡಿ ಫ್ರೆಂಡ್ಸ್, ನಮ್ಗೆ ಗೊತ್ತಿಲ್ಲದೆ ಇದೆಲ್ಲ ಮಾಡೋರೆ. ಅಷ್ಟೇ ನಮಗೆ ಗಿಫ್ಟ್ ಅಂತ ಕೊಡ್ತಾರೆ, ಖರ್ಚಿನ ಅವರೇ ನೋಡ್ತಾರೆ. ನೋಡಿ ಫ್ರೆಂಡ್ಸ್, ಇದನ್ನ ಕಾಸು ಕೊಟ್ಟು ತಗೊಂತೀವಿ ನಾವು. ಇದನ್ನ ನನ್ನ ಮಕ್ಕಳೇ ಮಾಡಿದ್ದಾರೆ, ಇಬ್ಬರು ಸೇರಿ ಮಾಡಿದ್ದಾರೆ. ಸಖತ್ ಕ್ರಿಯೇಟಿವಿಟಿ ಇದೆ ನಮ್ಮ ಮಕ್ಕಳಲ್ಲಿ ಅಂತ ನನಗೆ ಗೊತ್ತಾಯಿತು. ಇದಂತೂ ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್.
ನೀವು ಎಲ್ಲ ಬರ್ತಡೆಗೆ ತಗೊಂಡು ಬರ್ತೀರಲ್ಲ ನೋಡಿ, ಅದನ್ನ ಇಷ್ಟು ನೀಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಬಿಂದು ಬಾನು. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಫುಲ್ಲು ಫೀವರ್ ಬಂದಿದೆ ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ತಿರುಪತಿಗೆ ಹೋಗೋಕ್ಕೆ ಎಲ್ಲ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗೀತು, ಎಲ್ಲ ರೆಡಿ ಆಗಿದ್ದೀರಿ. ಈಗ ಆಂಜನೇಯ ಟೆಂಪಲಲ್ಲಿ ಪೂಜೆ ಮಾಡಿಕೊಂಡು ಹೊರಡ್ತಾ ಇರೋದೆ ಫ್ರೆಂಡ್ಸ್. ಎಲ್ಲ ರೆಡಿ ಆಗಿದೆ, ಒಂದು ಕಡೆಯಿಂದ ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಅದು ಬಂದು ಕುತ್ಕೊಂಬಿಟ್ಟು ಅವ್ನ ನಂತರನೇ ಪಕ್ಕದಾಗ. ಬಾಯ್ ಬಾಯ್. ವಿಡಿಯೋ ಮಾಡೋದು ಅವ್ನು ಬೇಜಾರು ಇವರಿಲ್ಲ ಅಂತ ನೋಡಿ ಪಾಪ ಬಾಬು. ನೀರಿಲ್ಲ ಅಂತಲ್ಲ ಸ್ಪೆಸಿಫಿಕ್ಲಿ. ಬಾಯ್ 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 ಬಾಯ್. ಅಲ್ಲ, ಫುಲ್ಲು ಜ್ವರ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನಂತೂ ಕಾರಲ್ಲಿ ಹಿಂದೆ ಹೋಗಿ ಮಲಗಿದ್ರೂ ಆಗಿಲ್ಲ ಫ್ರೆಂಡ್ಸ್. ಫುಲ್ಲು ವಾಮಿಟ್ ಆಗೋಯ್ತು. ಬೆಳಗ್ಗೆನೇ ಬೇರೆ ಟಿಫನ್ ತಿಂದಿದ್ದೆ ಒಂದು ಸ್ವಲ್ಪ, ಅದೆಲ್ಲ ಫುಲ್ಲು ವಾಮಿಟ್ ಆಗಿಬಿಡ್ತು. ಆಮೇಲೆ ಸೆಂಟರ್ ಸೀಟ್ಗೆ ಶಿಫ್ಟ್ ಆಗಿಬಿಟ್ಟೆ ನಾನು. ಈಗ ಹೋಗ್ತಾ ಇದ್ದೀವಿ. ನಾವು ಬಂದು 3 ಕಾರಲ್ಲಿ ಹೋಗಿದ್ವಿ. ನಮ್ಮ ದೊಡ್ಡ ಮಾವ ಮತ್ತು ಇನ್ನೊಂದು ಮಾವ ಅವ್ರ ಕಾರ್ ತಗೊಂಡಿದ್ರು. ನಾವು ನಮ್ಮ ಅಣ್ಣ ಕಾರು ಕ್ವಾಲಿಸಲ್ಲಿ ಹೋಗ್ತಾ ಇದ್ವಿ. ಸಖತ್ತು ಬಿಸಿಲು ಫ್ರೆಂಡ್ಸ್. ತಿರುಪತಿಯಲ್ಲಂತೂ ನಿಜ ಹೇಳಬೇಕು ಅಂತಂದರೆ ಸಖತ್ತು ಬಿಸಿಲಿತ್ತು. ನಾವು ಪದ್ಮಾವತಿ ಅಮ್ಮ ಟೆಂಪಲ್ಗೆ ಹೋಗಿ ತುಂಬ ವರ್ಷ ಆಗಿತ್ತು ಅಂತಂದ್ಬಿಟ್ಟು ಪದ್ಮಾವತಿ ಅಮ್ಮ ದರ್ಶನ ಕೂಡ ಮಾಡಿಕೊಂಡ್ವಿ. ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಅಲ್ಲೆಲ್ಲ ಫೋನ್ ಅಲೋಡ್ ಇರೋಲ್ಲ. ಅದಕ್ಕೋಸ್ಕರ ಕಾಲರಲ್ಲೇ ಇಟ್ಬಿಟ್ಟು ಹೋಗ್ಬಿಡೋಣ ಸುಮ್ಮನೆ. ಮತ್ತು ಅಲ್ಲೋಗಿ ಲಾಕರಾಗೆಲ್ಲ ಹಾಕೋದು ತುಂಬ ರಿಸ್ಕಿ ಯಾಕೆ ಅಂತಂದ್ಬಿಟ್ಟು ಕಾರಲ್ಲೇ ಇಟ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಯಾವುದೇ ಥರದ ವೀಡಿಯೋ ಮಾಡಿಲ್ಲ. ಆಮೇಲೆ ಗೋವಿಂದರಾಜಪಟ್ಟಣದಲ್ಲಿ ವೆಂಕಟರಮಣ ಸ್ವಾಮಿ ದರ್ಶನ ಕೂಡ ಮಾಡ್ಕೊಂಡ್ವಿ. ತುಂಬಾ ಸಖತ್ತಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಅವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಾವು ಆವಾಗ ತಿರುಪತಿಗೆ ಹೋದಾಗ ಹೋಗ್ತಾ ಇದ್ವಿ. ಈಗ ಬರೀ ತಿರುಪತಿಗೆ ಹೋಗಿ ದರ್ಶನ ಬಂದ್ಬಿಡು ಅದೇ ಆಗ್ಬಿಡ್ತಾಯಿತ್ತು. ಈಗ ಅದೆಲ್ಲ ದೇವಸ್ಥಾನ ಎಲ್ಲ ದರ್ಶನ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಈಗ ಇಲ್ಲಿ ನಿಲ್ಲಿಸಿದರೆ ಕಾರೆಲ್ಲ ಚೆಕಿಂಗ್ ಮಾಡಿಸ್ಬೇಕಲ್ವ ಫ್ರೆಂಡ್ಸ್. ತಿರುಪತಿಯಲ್ಲಿ ಸಖತ್ತು ಸ್ಟ್ರಿಕ್ಟು ಮತ್ತು ರೂಲ್ಸ್ ಎಲ್ಲ ಜಾಸ್ತಿ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈಗ ಇಲ್ಲಿ ಕಾರೆಲ್ಲ ಚೆಕಿಂಗ್ ಮಾಡಿಸಿದ್ವಿ. ಇಲ್ಲಂತೂ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ತುಂಬ ಜನ ಇದ್ದರು ತಿರುಪತಿಯಲ್ಲಿ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಕಾರೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ನೋಡಿ, ಇಲ್ಲಿಗೆ ವೆಂಕಟರಮಣ ಸ್ವಾಮಿ ನಾಮ ಕೂಡ ಕಾಣಿಸ್ತಾ ಇದೆ. ಅದೆಲ್ಲ ನೋಡಿಕೊಂಡು ಕೂತಿದ್ವಿ. ಆಮೇಲೆ ಈಗ ತಿರುಪತಿಗೆ ರೀಚ್ ಹೋಗ್ತಾ ಇದ್ದೀವಿ. ಹಾಗಿದ್ರೆ ರೈನಿ ಸೀಸನಲ್ಲಿ ಬಂದರೆ ಬೆಸ್ಟ್ ಅನಿಸುತ್ತೆ. ಅದರಲ್ಲಿ ಬೇರೆ ಫುಲ್ಲು ಟ್ರಾಫಿಕ್ ಆಗಿದೆ ಮುಂದೆ. ಮಕ್ಕಳಿಗೆಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಹಲೋ ಫ್ರೆಂಡ್ಸ್, ನಾವು ಶ್ವೇತಕ್ಕ ಅವ್ರ ದೊಡ್ಡ ಫ್ಯಾನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಗುರುರಾಜ್ ವ್ಲಾಗ್. ಇವತ್ತು ನಾವು ತಿರುಪತಿ ಬಂದಿದ್ದೀವಿ. ಹಾಯ್ ಗಾಯ್ಸ್, ನಮ್ಮ ತೇಜ್ ನೋಡಿ ಗಾಯ್ಸ್. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬೆಟ್ಟ ಹತ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಮಳೆ ಬರ್ತಾ ಇದೆ, ಸ್ವಲ್ಪ ಈಗ ಚೆಕಿಂಗ್ ಎಲ್ಲ ಮಾಡ್ಕೊಂಡು ಚೆಕಿಂಗ್ ಮಾಡೋದು ತುಂಬಾ ಲೇಟ್ ಆಯಿತು ಫ್ರೆಂಡ್ಸ್. ಈಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಈಗಂತೂ ಸ್ವಲ್ಪ ಜೀವ ತಣ್ಣಗಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಬರುವ ವಾತಾವರಣ ಆಗಿತ್ತು. ಬೆಟ್ಟದ ಮೇಲಂತೂ ಸ್ವಲ್ಪ ಮಳೆ ಕೂಡ ಬಿದ್ದಿತ್ತು. ಅದಕ್ಕೋಸ್ಕರ ಈಗ ಸ್ವಲ್ಪ ಹಾಯ್ ಅಂತ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಎಷ್ಟು ಬಿಸಿಲು ಗೊತ್ತಾ, ತಿರುಪತಿಗಂತೂ ಬಿಸಿಲಲ್ಲಿ ಹೋಗೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್. ಇವರೆಲ್ಲ ಬೆಟ್ಟ ಹತ್ತಾ ಇರೋರು ಫ್ರೆಂಡ್ಸ್. ಇವಾಗ ಅಲ್ಪಿರಿ ಮಾರ್ಗವಾಗಿ ಬಂದಿರೋರು ಅಂತ ಅಲ್ಪಿರಿ ಮಾರ್ಗವಾಗಿ ಬೆಟ್ಟ ಹತ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಸ್ವಲ್ಪ ದೂರ ಆಗುತ್ತೆ ಫ್ರೆಂಡ್ಸ್. ಇಲ್ಲೂ ಕೂಡ ನಮ್ಮ RCB ಫ್ಯಾನ್ಸ್ ಫ್ರೆಂಡ್ಸ್. ಜೈ RCB ನೋಡಿ ಫ್ರೆಂಡ್ಸ್, ಜೈ RCB. ಎಲ್ಲೆಲ್ಲೂ RCB ಫ್ಯಾನ್ಸ್. ಈ ಸಲನೂ ಕಪ್ ನಮ್ಮದೇ. ನಮ್ದು ಈ ಸಲನೂ ಕಪ್ ನಮ್ದು. ಇವಾಗ ಡೈಲಾಗ್ ಚೇಂಜ್ ಆಗಿದೆ.
ಇದು ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇರೋದು ಫ್ರೆಂಡ್ಸ್. ಆಮೇಲೆ ಒಂದು ದಿನ ನಾನು ಯಾವುದೇ ಥರದ ವೀಡಿಯೋ ಮಾಡಿಲ್ಲ, ಹುಷಾರು ಬೇರೆ ಇರಲಿಲ್ವಲ್ಲ ಫ್ರೆಂಡ್ಸ್. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. ಹೆಂಗೋ ದರ್ಶನ ಮಾಡೋಕ್ಕೆ ದೇವ್ರ ಶಕ್ತಿ ಕೊಡ್ತಲ್ಲ, ಅದೇ ನನಗಂತೂ ತುಂಬ ಖುಷಿ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಫ್ರೆಂಡ್ಸ್. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ನೋಡಿ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ಫೇಸ್ ಕಾಣಿಸುತ್ತೆ.